ಜಾರ್ ಬಿದ್ಲೆ ಹೆಂಗಿತ್ತು ಗೊತ್ತಾ? ನೀರು ಹರ್ಕೊಂಡು ತಲೆಗೆ ಹೋಗ್ತಾ ಇಲ್ಲ. ಅದು ಹೇಗೆ? ನೀವು 5th, ನಾನು ಫಸ್ಟ್ ಅಂದದ್ದು. ಅದೇ ಪಾಸ್ ಆದ್ರೆ ಟ್ಯೂಷನ್ ಏನಾದ್ರೂ ಓದ್ತೀರಾ ಹೇಗೆ? ಸುಮ್ಮನೆ ಇರೋ, ಕಣ್ ತಾಗಿಸ್ಬೇಡ. ಮೊದಲೇ ಎಲ್ಲರ ದೃಷ್ಟಿ ತಾಗಿ ತಾಯ್ತ ಕಟ್ಟಿಸ್ಕೊಳ್ಳೋ ಥರ ಆಗಿದೆ. ಎಲ್ಲಿ ನೋಡಿದ್ರು ಓಹೋ ನಿಮ್ಮ ಮಗಳ ಕ್ಲಾಸ್ಗೆ ಫಸ್ಟ್ ಅಂತ ಕೇಳ್ತಿರ್ತಾರೆ. ನನ್ನ ಕಷ್ಟ ನನಗೆ ಗೊತ್ತು. 3 ಹೊತ್ತು ಓದ್ತಾ ಕೂತಿದ್ರೆ ಪಾಸ್ ಆಗಿ ಇನ್ನೇನು ಫೇಲ್ ಆಗ್ತಾರ? ಕಣ್ಣಾಗ್ತಾರೆ ಅಂತ ನಾವು ಓದದೇ ಇರೋಕ್ಕಾಗುತ್ತಾ? ನಮ್ಮ ಮನೇಲಿ ಓದಿದ್ರು ಬೈತಾರೆ, ಓದದೇ ಇದ್ರು ಬೈತಾರೆ. ಓದಿದ್ರೆ ಅಯ್ಯೋ ಬೆಳಗ್ಗೆಯಿಂದ ನೋಡ್ತಿದ್ದೀನಿ ಓದುತ್ತಾನೆ ಇದೆಯಾ, ಒಂದಾದ್ರೂ ಕೆಲಸ ಮಾಡಿದ್ಯಾ? ಇಲ್ಲ, ನಾನು ಒಬ್ಳೆ ಮಾಡಿ ಸಾಯ್ತೀನಿ ಅಂತಾರೆ. ಕೆಲಸ ಮಾಡಿದ್ರೆ ಕೆಲಸನೇ ಮಾಡ್ತಿದ್ಯಾ, ಓದ್ಬೇಡ. ನಾನು ನಿಂತರ ಕೆಲಸ ಮಾಡಿ ತಲೆಗೆ ವಿದ್ಯಾನೇ ಆಗ್ಲಿಲ್ಲ ಅಂತಾರೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಓ, ನಿಮ್ಗಲ್ಗೂ ಸಮಸ್ಯೆ ಇದೆಯಾ? ನಾನು ಒಬ್ಬನಿಗೆ ಅನ್ಕೊಂಡೆ, ನಿಮ್ಗಂದ್ರೂ ನಾನೇ ಬೆಟರು. ನಮ್ಮ ಅಜ್ಜಿಗೆ ನಾನು ಅಂದರೆ ತುಂಬ ಇಷ್ಟ. ಮೊಮ್ಮಗನೇ ನಿದ್ದೆ ಕೆಲ್ಸ್ಕೊಂಡು ಕಷ್ಟಪಟ್ಟು ಓದ್ಬೇಡ, ಆರಾಮ್ಸೆ ನಿದ್ದೆ ಹೋಗು ಅಂತಾರೆ. ಹೇಗೆ ನಮ್ಮ ಅಜ್ಜಿ? ಅವ್ರು ಹೇಳಿದ್ರು ಅಂತ ನೀನು ಓದೋದ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ರೆ ಕೊನೆವರೆಗೂ ಅಜ್ಜಿ ಕಾಲು ಹೊತ್ಕೊಂಡು ಕೂತ್ಬೇಕಾಗುತ್ತೆ. ಯೋಚನೆ ಮಾಡು. ಅಜ್ಜಿ ಮೆಚ್ಚಿದ ಮೊಮ್ಮಗನ ಕತೆ. ನಮಗೂ ಈ ಥರ ಅಜ್ಜಿ ಇರಬೇಕಿತ್ತು. ಅವಾಗ ಇವ್ರ ಅಜ್ಜಿ ಥರನೇ ಇರ್ತಿದ್ರು. ಇದ್ದಾರೆ, ಅದೇ ನಮ್ಮ ಜೊತೆ ಇಲ್ಲ, ಊರಲ್ಲಿದ್ದಾರೆ. ಒಳ್ಳೇದೇ ಆಯ್ತಲ್ವಾ? ಒಳ್ಳೇದೇ ಆಯ್ತು. ಆದರೆ ನಮ್ಮ ಅಜ್ಜಿ ಆ ರೀತಿಯಲ್ಲಿ ಸೋಂಬೇರಿ ಹುಡ್ಗ ಮಾಡ್ತಾರೆ ಅಂತ ಅಂದ್ಕೊಂಡೇ ಇಲ್ಲ. ಇನ್ಮೇಲೆ ನನ್ನಮ್ಮ ಅಜ್ಜಿ ಮಾತ ಕೇಳಲ್ಲ. ನಿಮ್ಮ ಥರ ಚೆನ್ನಾಗಿ ಓದಿ ಫಸ್ಟ್ ಅಂತ 5th ಸ್ಟ್ಯಾಂಡರ್ಡ್ ಬರ್ತೀನಿ ನೋಡಿ. ಆಯ್ತಾಯ್ತು, ಒಳ್ಳೆ ಕೆಲಸ ಮಾಡಿದೆ ಅಲ್ವೇನು? ಎಲ್ಲೋ ಇನ್ನು ಒಬ್ಬರು ಬಂದಿಲ್ಲ. ಎಷ್ಟೊತ್ತಾಯ್ತು? ನೆನ್ನೆ ಎಷ್ಟಾಗಿತ್ತು ಅಷ್ಟೇ ಆಗಿರ್ಬೇಕು. ಹೇಳ್ತಿರ್ತಾನೆ ಡೈಲಿ, ಯಾಕೆ ಕಟ್ಕೊಂಡು ಬರಲ್ಲ? ನಾನು ತಲೆ ತಿಂತೆ, ಈಗ ಯಾರು ಬರಲ್ಲ. ಹೋಗ್ ನಿನ್ ಮನೆಗೆ. ಇಲ್ಲ, ಬಂದೇ ಬರ್ತಾರೆ. ಅಲ್ಲೋದು ಬಂದ್ಬಿಟ್ರು. ಸಾರಿ ಲೇಟ್ ಆಯ್ತು. ಇವಳು ಮನೆಗೆ ಬಂದಿಲ್ಲ, ಲೇಟ್ ಆಯ್ತು. ಇವ್ರಮ್ಮ ಕಾಫಿ ಮಾಡಿಕೊಟ್ರು. ಲೇಟ್ ಆಗುತ್ತೆ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ನೀನು ನಿನ್ ಜವಾಟೆ ಹೇಳಿದೆ ಕಣೆ, ಎಲ್ಲೂ ಹೋಗ್ಬೇಡ, ಡೈರೆಕ್ಟ್ ಇಲ್ಲಿಗೆ ಬಾ ಅಂತ. ತಿನ್ನೋದ್ರಲ್ಲೇ ಇದ್ದೆ ನೀನು. ನಮ್ಮನೆಗೂ ಬಂದು ತಿನ್ನೋಕ್ಕೂ ಏನಾದ್ರೂ ಇದ್ರೆ ಕೊಡಿ ಅಂತಲ್ಲ. ನಾನು ಯಾವಾಗ ಹೇಳ್ದೆ? ಸುಳ್ಳು ಹೇಳಿದ್ರೆ ಅಷ್ಟೇ, ಹಂಗೇನು ತಿನ್ನೋ ಹುಚ್ಚಿಲ್ಲ. ನಿಮ್ಮಿಬ್ಬರಿಗೆ ಹೇಳಿದ್ದೆ ತಪ್ಪಾಯ್ತು. ಮೇನಾಯ್ತು? ಮನೆಗೆ ಬಂದ್ರೆ ಫ್ರೆಂಡ್ ಅಂದಮೇಲೆ ಬರೋದು ತಪ್ಪ? ಸಾಕು, ಸುಮ್ಮನಿಲ್ಲ. ನೀನು 4 ಕೊಟ್ರೆ ಅಟ್ಟೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಇನ್ನು ಅವಾಗಲಿಂದ ಆಟ ಅಂತೀರಾ? ಸುಳ್ಳು ಹಚ್ಕೊಳ್ಳಿ. ಯಾಕೆ ನೀನು ಬರೋದಿಲ್ವಾ ಆಟಕ್ಕೆ? ನಾನೇ ಟೀಮ್ ಲೀಡ್ರು ಅಂತ ಹೇಳ್ಕೊಂಡು ಸುತ್ತಾಡ್ತಿದ್ದೆ. ಬಾ ಆಡ್ಸು, ಬಾ ಆಡ್ಸು. ಕಳ್ಳ ಪೊಲೀಸ್ ಆದೋದನ್ನ? ಕಳ್ಳ ಪೊಲೀಸ? ನೀನೇ ಒಳ್ಳೆ ದೊಡ್ಡ ಕಲ್ಲುಂಟಲ್ಲ ಇದೆಯಾ? ಅಡ್ಬೇಡ, ಕಣ್ಣ ಮುಚ್ಚಾಡೋದ. ಅಯ್ಯೋ ಅಡ್ಬೇಡ ಕಣ, ಇವರೆಲ್ಲ ಮೋರೆಲ್ಲ ಬಚ್ಚಿಟ್ಕೋತಾರೆ. ಅದು ಬೇಡ ಇದು ಬೇಡ, ನಾಯಿ ಬೇಕು ಆಡೋಣ. ಏನ್ ಮುಖ ನೋಡ್ತಿದ್ದೀರಾ ನೀವು? ನಾಯಿ ಬೈತಾರ ಬೊಗ್ಲಿ, ನಾವು ಬೆಕ್ತರ ಓಡ್ತೀವಿ. ಬಿಟ್ಟೋನು ಅದ್ಯಾವುದು ಬೇಡ. ಅಂತ್ಯಕ್ಷರ ಹೆಣ್ಣಕ್ಲಾಟದ ಆಟ, ಬೇರೆ ಯಾವ್ದಾದ್ರು ಆಟದ. ಯಪ್ಪ, ಇವುಗಳಾಡಿ ನಾನು ನೋಡ್ತೀನಿ. ಒಂದು ಗಾಳಿಗೆ ತಲೆ ನಾವು ಏನಾದ್ರೂ ತಪ್ಪಿದ್ರೆ ಸರಿ ಮಾಡ್ತೀನಿ. ಹಿಂಗಂದ್ರೆ ಹೆಂಗ? ಎಲ್ರು ಸರಿ ಆಟ ಆಡೋಣ ಬಾ. ಇರೋ ಅವ್ರು ಕಂಪ್ಲೀಟ್ ಮಾಡ್ಲಿ. ಜಕ್ಷು ಏನೇನೋ ಹೇಳ್ಬೇಡ, ಬಾರೋ. ಯಾಕೆ ಇಲ್ಲ, ಅಜ್ಜಿಗೆ ನಾನಂದ್ರೆ ತುಂಬಾ ಇಷ್ಟ. ಕಷ್ಟಪಟ್ಟು ನಿದ್ದೆಗೆಡಿಸ್ಕೊಂಡು ಓದ್ಬೇಡ ಮೊಮ್ಮಗನೇ ಅಂತಾರೆ. ಕಷ್ಟಪಟ್ಟು ನಿದ್ದೆಗೆಡಿಸ್ಕೊಂಡು ಅಜ್ಜಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಏನಂತಿರ್ತಾರೆ ಗೊತ್ತಾ? ಯಾವಾಗ್ಲೂ ಏನಂತಿರ್ತಾರೆ ಗೊತ್ತಾ? ಮೊಮ್ಮಗನೇ ಕಷ್ಟಪಟ್ಟು ನಿದ್ದೆಗೆಡಿಸ್ಕೊಂಡು ಓದ್ಬೇಡ, ಆರಾಮಾಗಿ ಮಲ್ಗು ಅಂತಾರೆ. ಕಷ್ಟಪಟ್ಟು ನಿದ್ದೆ ಕೆತ್ಕೊಂಡು ಹೋಗ್ಬೇಡ ಅಂತಾರೆ.
ಆರಾಮಾಗಿ ಮಲ್ಗು ಅಂತಾರೆ. ಹೆಂಗೆ ನಮ್ಮ ಅಜ್ಜಿ ರೆಡಿ. ಅಜ್ಜಿಗೆ ನಾಳೆ ಬಿಟ್ಟು ನಿದ್ದೆ ಬಿತ್ತುನು ಮಾಡ್ಬೋದು, ನಿದ್ದೆ ಗೆದಿಸ್ಕೊಂಡು ಮಾಡ್ಬೋದು. ಒಂದಾದ್ಮೇಲೆ ಡೈಲಾಗ್ ತಗೊಂಡು ಬೇಡ ಏನಾಗ್ತಾ ಇದೆಯೋ ಯಾವ್ದು ಈಸಿ ಇದ್ರೆ ಅದು ನಿದ್ದೆ ಗೆದಿಸ್ಕೊಂಡು ನಿದ್ದೆ ಮಾಡ್ಬೋದು. ನಿದ್ದೆ ಕೆಟ್ಟು ಏನು ಪ್ರಾಬ್ಲಮ್ ಏನಾಗ್ತಾ ಇದೆ ಅಲ್ಲೋ ಡೈಲಾಗ್ ಏನಾಗ್ತಾ ಇದೆಯೋ ನಿನಗೆ? ಅದು ನಿದ್ದೆ ಕೆದಿಸ್ಕೊಂಡು ಅದೊಂದು ಮಿಸ್ಟೇಕ್ ಆಗ್ತಾ ಇದೆ. ಮತ್ತೆ ಸ್ಟಾರ್ಟಿಂಗಿಂದಾನೆ ಮಿಸ್ಟೇಕ್ ಮಾಡ್ತಾ ಇದ್ದಲ್ಲ ಅವಾಗಿಂದ. ಈ ಡೈಲಾಗಲ್ಲಿ ಈ ಡೈಲಾಗಲ್ಲ. ರೆಡಿ ಬರುತ್ತೆ ಇವಾಗ ಒಂದ್ಸರಿ ಹೇಳು. ನಮ್ಮ ಅಜ್ಜಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಮೊಮ್ಮಗ ಮತ್ತೆ ಮಿಸ್ಟೇಕ್ ಆಯ್ತಲ್ಲ ಅದೊಂದು. ರೋಲಿಂಗ್ ನಮ್ಮಮ್ಮ ರೋಲಿಂಗ್. ಕೈಯೇ ಬಿಡು, ಆರಾಮಾಗಿರು. ಆಕ್ಷನ್. ಬೇಡಪ್ಪ ಇನ್ಬೇಡ, ಅಜ್ಜಿ ಮಾತು ಕೇಳಲ್ಲಪ್ಪ. ಏನು ಸೈಕಲ್ ಯಾಕೋ ಇವತ್ತು ತಲೆಗೆ ಹೋಗ್ತಾ ಇಲ್ವಾ? ಡೈಲಾಗೆ ಹೇಳ್ಕೊಂಡು ಕೂತ್ಕೊಳ್ಳೋ ನಾನು. ಬೇಡಪ್ಪ ಅಜ್ಜಿ ಮಾತಿನ ಮೇಲೆ ಕೇಳಲ್ಲ. ಬೇದಪ್ಪ ಇನ್ಮೇಲೆ ಅಜ್ಜಿ ಮಾತೇ ಕೇಳಲ್ಲ. ರೋಲಿಂಗ್. ನಾನು ಫಸ್ಟ್ ಬರೋದು ಹೇಳ್ಬಿಡಿ. ಆಯಿತು, ಒಳ್ಳೇದೇ ಆಯಿತು. ಆದರೆ ಆ ರೀತಿ ಹೇಳಿ ಅಜ್ಜಿ ನನ್ನ ಸೋಂಬೇರಿ ಹುಡುಗ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಷನ್. ಒಳ್ಳೇದೇ ಆಯ್ತು. ಆದ್ರೆ ನಮ್ಮ ಅಜ್ಜಿ ಆ ರೀತಿಯಲ್ಲಿ ಸೊಳ್ಳೆ ಕಟ್ಟ ಆದ್ರೆ ಗುಡ್ ನೈಟ್ ಹಾಕೋಬೇಕು ಅಂತ ಗೊತ್ತಿಲ್ವಾ? ಇಲ್ಲಿ ಬಂದು ತಲೆನೋವು ಅಂದ್ರೆ ಬಿಡು, ಇವನ್ಗೂ ತಲೆ ಇದೆ ಅಂತ ಗೊತ್ತಾಯ್ತು. ಒಳ್ಳೇದಾಯ್ತು. ನೀವೆಲ್ಲರೂ ಹೆಲ್ತ್ ಬಗ್ಗೆ ಗಮನನೇ ಕೊಡಲ್ಲ. ಸಿಕ್ಕಿದೆಲ್ಲ ಚೆನ್ನಾಗಿ ತಿಂತೀರ. ಹೊರಗಡೆ ಫುಡ್ ಜಾಸ್ತಿ ತಿಂದ್ರೆ ತಲೆನೋವೇ ಬರೋದು. ರಾತ್ರಿ ಆದ್ರೆ ವಾಮಿಟ್ಟು. ನೂಲಬ್ಳು ಎರಡು ಟಿಪ್ಸ್ ಕೊಡಕ್ ಬಂದ್ರು. ನೀನು ಹೊರಗಡೆ ತಿನ್ನೋದೇ ಇಲ್ವಾ? ಮನೇಲಿ ತಿಂತ್ಯಾ? ಈಗೇನು ತಲೆನೋವು ಅಂತ ಇಲ್ಲೇ ಇರ್ತೀಯ, ನಮ್ಮ ಜೊತೆ ಆಟ ಆಡಕ್ ಬರ್ತೀಯಾ? ನಾವು ಕಳ್ಳ ಪೊಲೀಸ್ ಆಟ ಆಡ್ತಿದೀವಿ. ಯಾವಾಗ್ಲೂ ಅದೇನಾ ಕಳ್ಳ ಪೊಲೀಸು ಎಲ್ಲ ವರ್ಷದಿಂದ ಅದನ್ನೇ ಆಡ್ತಿದ್ದಿಲ್ಲ. ನಾನು ನಾಳೆಯಿಂದ ಬೇರೆ ಹುಡುಗರ ಜೊತೆ ಹೋಗ್ತೀನಪ್ಪ. ಯಾವ ಹುಡುಗರ ಜೊತೆ ಹೋದ್ರೂ ಅದೇ ಆಟ ಆಡೋದು. ಹೋಗು, ನಾವು ನಿಮ್ಮ ಜೊತೆ ಬರಲ್ಲ. ಅಂದಾಗೆ ನಾಳೆ ನನ್ನ ಫ್ರೆಂಡ್ ಬರ್ತಡೇ ಇದೆ. ಅವ್ರ ಮನೇಲಿ ಇಷ್ಟಿಷ್ಟುದ್ದ ಕೇಕ್ ತರಿಸ್ತಾರಂತೆ. ನೀವು ಯಾರಾದ್ರೂ ಬರ್ತೀರಾ? ನಾನು ಬರಲ್ಲಪ್ಪ, ನನಗೆ ಕೇಕ್ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ. ನಮ್ಮಮ್ಮ ನಾಳೆ ವಡೆ ಪಾಯಸ ಎಲ್ಲ ಮಾಡ್ತಾರಂತೆ, ಹಂಗೆ ಬ್ರೆಡ್ ಕೇಕು ಮಾಡ್ತಾರಂತೆ. ನೀವೇನಾದ್ರೂ ಸಂಜೆ ಬಂದ್ರೆ ನಾನೇ ಕೊಡ್ತೀನಿ. ಆಯ್ತು, ಫಸ್ಟು ಬಲ್ಟಡೆಗೆ ಹೋಗೋಣ, ಹಂಗೆ ಸಾಯಂಕಾಲ ಆಗ್ತಿದ್ದಂಗೆ ಇವ್ರ ಮನೆಗೆ ಹೋಗೋಣ. ಲಾಟ್ರಿ ಊಟನೇ ಮಾಡೋದು ಬೇಡ, ಎಲ್ಲ ಕಡೆ ತಿಂದು ಹೊಟ್ಟೆ ತುಂಬಿಲಿಟ್ಟಲ್ಲ. ನಾನು ಬರಲ್ಲಪ್ಪ, ನಾಳೆ ನಮ್ಮ ಮನೇಲಿ ಫಿಶ್ ಫ್ರೈ ಮಾಡ್ತಾರಂತೆ. ತಿನ್ನೋದು ಎಷ್ಟು ಚೆನ್ನಾಗಿರೋದು ಗೊತ್ತಾ? ಫಿಶ್ ಫ್ರೈನಾ? ನಾನು ಅದನ್ನ ತಿನ್ನೋದು ಇಲ್ಲ, ನನಗೆ ತಿನ್ನೋಕ್ಕೂ ಬರಲ್ಲ. ಅದ್ರಲ್ಲಿ ಏನಿದೆ? ಫ್ರೈ ಮಾಡೋದು ತಿನ್ನೋದು. ಒಂದ್ಸಲ ತಿನ್ನೋಡು, ನೆಕ್ಸ್ಟ್ ಬಿಡೋದೇ ಇಲ್ಲ. ನೆಕ್ಸ್ಟ್ ನೀನು ಸಮುದ್ರಕ್ಕೆ ಹೋಗಿ ತಗೊಂಡು ಬರ್ಬೇಕು, ಅಷ್ಟು ಸಖತ್ತಾಗಿರುತ್ತೆ. ನಾಳೆ ಒಂದು ಪೀಸ್ ಎಲ್ಲ ತಿನ್ನೋತ್ತೆ, ಯಾರಿಗೂ ಹೇಳಲ್ಲ. ತಗೊಂಡ್ ಬಾ, ಆದ್ರೆ ಯಾರಿಗೂ ಹೇಳ್ಬೇಡ. ನಮ್ಮ ಮನೇಲಿ ಯಾರು ತಿನ್ನಲ್ಲ, ತಿಂದ್ರೆ ಬಾರಿಸ್ತಾರೆ. ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿ. ಯಾರಿಗೂ ಹೇಳಲ್ಲ, ಆದ್ರೆ ದಿನ ತಗೊಂಬ ಅಂದ್ರೆ ಹೇಳ್ತೀನಿ. ನೀನು ಬೇಡ, ನಿನ್ ಫಿಶು ಬೇಡ. ನೋಡು, ಕೋಪ ಮಾಡ್ಕೊಂಡು ಹೋದ್ಲು. ನಾನು ಹೋಗ್ತೀನಿ.